ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು, ಈಗ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. ಕೆಲವು ಕಡೆ 70 ಆಗಿದೆ, ಕೆಲವು ಕಡೆ 50 ಆಗಿದೆ, ಕೆಲವು ಕಡೆ ಇನ್ನೂ 80 ಆಗಿ ಇನ್ನೇನು ಹತ್ರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು 20-25% ಕಡಿಮೆ, ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ದು ಆವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕಂಥದ್ದು, ಟೆಕ್ನಿಕಲ್ ಗೊಂದಲ ಆಗಿದೆ ಅಥವಾ ಎನ್ಯೂಮರೇಟರ್ ಗೊಂದಲ ಆಗಿದೆ. ಇದೆಲ್ಲ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಎಲ್ಲರಿಗೂ ಈಗ DK ಶಿವಕುಮಾರ್, ಸೋಮಣ್ಣ ಇಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಇದೆ. ನಮಗೂ ಇದೆ, ಅದು ನಮಗೂ ಕೆಲವೆಲ್ಲ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ. ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ. ಏನು ಯಾವುದು ಗೊಂದಲ ಆಗದೆ ಇರೋದೇ ಇಲ್ಲ. ಅದರಿಂದ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಒಂದು ಸಮೀಕ್ಷೆ ಬರುತ್ತೆ. ಕೋಆಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ. ಬಿಜೆಪಿನ ಮತ್ತೊಂದು ಕಾಂತರಾಜ್ ವರದಿ ಆಗೋ ಸಾಧ್ಯತೆ ಇದೆ. ಆ ರೀತಿ ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ. ನಾವು ಸರ್ಕಾರವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತೀವಿ. ಈಶ್ವರಪ್ಪ ಅವರು ಏನು ಹೇಳ್ತಾರೆ ಅಂತಂದ್ರೆ ಸರ್, ಜಾತಿ ಗಣತಿ ಏನಿದೆ ಲಿಂಗಾಯತರನ್ನ ಅನ್ಯಾಯ ಮಾಡೋದಕ್ಕೋಸ್ಕರ ಚಿತ್ರ ಮಾಡೋದಕ್ಕೋಸ್ಕರ ನಾ ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರ್ರಿ. ನಾವು ಸರ್ಕಾರವಾಗಿ ಜವಾಬ್ದಾರಿಯಿಂದ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರ ಅಭಿಪ್ರಾಯನೂ ತಗೊಂಡು ಕನ್ಕ್ಲೂಷನ್ಗೆ ಬರೋಕ್ಕಾಗುತ್ತಾ? ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಯಾವ ಸಾಧಕ ಬಾಧಕಗಳನ್ನೆಲ್ಲ ಅಧ್ಯಯನ ಮಾಡಿ ಹಿಂದಿನ ಸಮೀಕ್ಷೆಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಮಾಡಿ ಇವತ್ತು ಹೆಚ್ಚು ಕಡಿಮೆ ಈಗ ತಾವೇ ಹೇಳ್ದಂಗೆ ಇನ್ನು 80% ಆಗಿದೆ. ಇನ್ನೊಂದು 20-25%ಗೆ ಒಂದು 4 ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗಿದೋಗುತ್ತೆ. ಗ್ರೇಟರ್ ತುಮಕೂರಲ್ಲಿ ಸರ್ ಅದೇನೋ ಚರ್ಚೆ ಇತ್ತು? ಇಲ್ಲವಲ್ಲ, ಎಲ್ಲಿದೆ ಗ್ರೇಟರ್ ತುಮಕೂರು ಚರ್ಚೆ? ಇಲ್ಲ, ನಾವು ಬೆಂಗಳೂರನ್ನ ಗ್ರೇಟರ್ ಬ್ಯಾಂಗ್ಳೂರು ತುಮಕೂರು ತನಕ ಮಾಡೋ ಬದಲು ತುಮಕೂರನ್ನೇ ಗ್ರೇಟರ್ ಮಾಡಿ ಅಂತ ಹೇಳಿದ್ದೆ ಅಷ್ಟೇ. ಅದು ಮಾಡ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.